ಸ್ನೇಹಿತರೆ, ಇವತ್ತು ನಿಜವಾಗ್ಲೂ ಎಸ್-ಆರ್-ಎಚ್ ಮತ್ತೆ ಕೆ-ಕೆ-ಆರ್ ಮ್ಯಾಚ್ ಇದೆಯಲ್ವಾ? ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆಂದ್ರೆ ಎಸ್-ಆರ್-ಎಚ್ ಅವರು ಇವತ್ತು ನಿಜವಾಗ್ಲೂ ನಾನು ಅನ್ಕೊಬಿಟ್ಟೆ 300 ದಾಟ್ಬಿಡ್ತಾರೆ. ಯಾಕೆಂದ್ರೆ ಸ್ಟಾರ್ಟಿಂಗು ಅವ್ರು ಆ್ಯಕ್ಚುಲಿ ಬ್ಯಾಟಿಂಗನ್ನು ತೆಗೆದುಕೊಂಡಿದ್ರು. ಅವರು ಬರೋಬ್ಬರಿ ನೋಡಿ 5.4 ಓವರಲ್ಲೇ 82 ರನ್ಸನ್ನು ಹೊಡೆದಿದ್ರು. ಈ ರೀತಿ ನೋಡ್ತಾ ಹೊರಟಿದ್ರೆ ನಮಗೆ ಆಲ್ಮೋಸ್ಟ್ಲಿ 300 ಮೇಲೆ ಅವರು ರನ್ ಹೊಡೆದ್ಬಿಡ್ತಾರೆ ಅನ್ನುವಂಥ ಒಂದು ದಿಗ್ಭ್ರಮೆ ನನಗಾಗ್ಬಿಟ್ಟಿತ್ತು ಎಸ್-ಆರ್-ಎಚ್ ಅವ್ರದ್ದು. ವಿಚಿತ್ರ ಅಂದರೆ ಇದಾದ ನಂತರ ಒಂದು ವಿಕೆಟ್ ಬೀಳುತ್ತೆ. ಆಮೇಲೆ ಆ್ಯಕ್ಚುಲಿ ಕೆ-ಕೆ-ಆರ್ ಅವರು ಕಟ್ಟಾಕ್ಬಿಡ್ತಾರೆ ಬೌಲಿಂಗಲ್ಲಿ. ಕಟ್ಟಾಕ್ಬಿಟ್ಟು ಆಲ್ಮೋಸ್ಟು 227 ಇವರು ಮಾಡ್ತಾರೆ ಕೆ-ಕೆ-ಆರ್ ಅವರು. ವಿಚಿತ್ರ ಅಂದರೆ ಈ ಕೆ-ಕೆ-ಆರ್ ಅವರು ಯಾಕೆಂದರೆ ತುಂಬ ಸ್ಟ್ರಾಂಗ್ ಟೀಮು. ಇದು ಆ್ಯಕ್ಚುಲಿ ಇದನ್ನು ಹೊಡೆದು ಬಿಡುತ್ತಾ ಇದನ್ನು ಟಾರ್ಗೆಟನ್ನು ಅನ್ನುವಂಥ ಒಂದು ಆಲೋಚನೆ ಎಲ್ರಿಗೂ ಇತ್ತು. ಯಾಕೆಂದರೆ 220 ದಾಟಿ ಯಾರೂ ಕೂಡ ಆ ಒಂದು ಇದನ್ನು ಯಾರೂ ಹೊಡೆದಿರಲಿಲ್ಲ. ಎಮ್-ಐ ಹೊಡೆದಿತ್ತು 119 ರನ್ನನ್ನು ಆ್ಯಕ್ಚುಲಿ ಎಮ್-ಐ ಹೊಡೆದಿತ್ತು. ಅದು ಬಿಟ್ಟರೆ ಇನ್ಯಾವ ಟೀಮು ಕೂಡ ಹೊಡೆದಿರಲಿಲ್ಲ. ಹಾಗಾಗಿ ಕೆ-ಕೆ-ಆರ್ ಅವರು ಇದನ್ನು ರೀಚ್ ಮಾಡ್ತಾರ ಅಂತ ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭರವಸೆಯನ್ನು ಮೂಡಿಸಿದ್ರು ಕೆ-ಕೆ-ಆರ್ ಅವರು ಬ್ಯಾಟಿಂಗ್ ತೆಗೆದುಕೊಂಡು. ಆನಂತರ ಹೆಂಗೆ ಅಂತಂದರೆ ವಿಕೆಟ್ ಬೀಳ್ತಾ 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 ಬರೀ 16 ಓವರ್ ತಲುಪೋಕ್ಕೂ ಕೂಡ ಕೆ-ಕೆ-ಆರ್ ಅವ್ರನ್ನ ಬಿಟ್ಟಿಲ್ಲ. ಆ ಮಟ್ಟಕ್ಕೆ ಕೆ-ಕೆ-ಆರ್ ಅವ್ರನ್ನ ಕಟ್ಟಾಕಿ ಆಲ್ಮೋಸ್ಟ್ ಎಲ್ಲ ವಿಕೆಟ್ಗಳನ್ನು ಕಿತ್ತಾಕ್ಬಿಟ್ರು ಎಸ್-ಆರ್-ಎಚ್ ಅವರು. ನಿಜವಾಗ್ಲೂ ಎಸ್-ಆರ್-ಎಚ್ ಅವ್ರಿಗೆ ಈ ಲೆವೆಲ್ಗೆ ಪವರ್ ಬಂದ್ಬಿಡ್ತಾ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ತುಂಬ ಅಂದರೆ ತುಂಬ ಭಾಳ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆಂದರೆ ಈ ಹಿಂದೆ ನಡೆದಂಥ ಮ್ಯಾಚ್ಗಳು ಆಲ್ಮೋಸ್ಟು ಎಲ್ಲವೂ ಕೂಡ ಸ್ಟಾರ್ಟಿಂಗಲ್ಲಿ ಏನು ಒಂದು ಟಾರ್ಗೆಟನ್ನು ಕೊಟ್ಟಿರ್ತಾರೋ ಅದೆಲ್ಲವನ್ನು ಕೂಡ ಹೊಡೆದೇ ಗೆದ್ದಿದ್ದು. ವಿಚಿತ್ರ ಅಂದರೆ ಇದರಲ್ಲಿ ಟಾರ್ಗೆಟ್ ಏನು ಕೊಟ್ಟಿದ್ರು ಅದನ್ನು ಹೊಡೆಯೋಕ್ಕಾಗಲಿಲ್ಲ ಇಲ್ಲಿ ಯಾರಿಗೆ ಕೆ-ಕೆ-ಆರ್ ಅವ್ರಿಗೆ. ಆಮೇಲೆ ಎಸ್-ಆರ್-ಎಚ್ ಅವ್ರು ನೀವು ನೋಡಿರ್ಬೋದು, ಆರ್-ಸಿ-ಬಿ ಫಸ್ಟು ಸ್ಟಾರ್ಟಿಂಗ್ ಮ್ಯಾಚು ಆರ್-ಸಿ-ಬಿ ಮತ್ತು ಎಸ್-ಆರ್-ಎಚ್ ನಡೆದಿತ್ತು. ಆ ಒಂದು ಟೈಮ್ನಲ್ಲಿ ಆ್ಯಕ್ಚುಲಿ ಏನೂ ನಡೆದಿರಲಿಲ್ಲ ಇವರು ಎಸ್-ಆರ್-ಎಚ್ ಅವರು. ಯಾಕೆಂದರೆ ನೋಡಿದರೆ ನೀವು ಆರ್-ಸಿ-ಬಿ ಅವ್ರು ಬಡಿದು ಬಿಸಾಕ್ಬಿಟ್ಟಿದ್ರು ಅಲ್ವಾ?